ಆಮೇಲೆ ರೈತರ ವಿಷಯ ಹೇಳ್ತಿರ್ತೀರಾ, ಕ್ಲೈಮ್ಯಾಕ್ಸ್ ಬಂದಾಗ ಜಾತಿ ವಿಷಯಕ್ಕೆ ಎಂಡ್ ಮಾಡ್ಕೊಳ್ತೀರಾ. ಅಂದರೆ ನೀವು ಮೇನ್ ಫೋಕಸ್ ಮಾಡಿದ್ದು ರೈತರ ವಿಷಯನ ಅಥವಾ ಜಾತಿ ವಿಷಯನ ಕ್ಲೋಸ್ ಮಾಡಬೇಕು ಅಂತ ಮೊದಲು ಅಂದ್ಕೊಂಡಿದ್ದು? ಸರ್, ಇದು ಸಿನಿಮಾ ಟೈಟಲ್ ನಾವೇನಂದ್ರೆ ಕಾಟೇರ ಅಂತ ಇಟ್ಟಿದ್ವಿ. ಅದ್ರ ರೀಸನ್ ಏನು ಅಂತಂದ್ರೆ, ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೀತಾ ಇರೋಂಥ ಕತೆ, ಅವನ ಸುತ್ತಲೂ ನಡೀತಾ ಇರೋಂಥ ಕತೆ. ನಾವು ಫಸ್ಟ್ ಇಂದಾನು ಯಾವುದೇ ಟೈಮಲ್ಲೂ ಒಂದೇನೋ ಲೆಕ್ಚರ್ ತರ ಮಾಡಬೇಕು, ಡಾಕ್ಯುಮೆಂಟರಿ ತರ ಮಾಡಕ್ಕೆ ಹೋಗಲಿಲ್ಲ ಸರ್. ಇದು ಆ ವ್ಯಕ್ತಿಯ ಜೀವನದಲ್ಲಿ ನಡೆಯುವಂತ ಕತೆ, ಅವನಿಗೆ ನಡೆದಂತ ಘಟನೆಗಳು, ಆ ಟೈಮಲ್ಲಿ ಇದ್ದಾಗ ಆದಂತ ರಿಯಲ್ ಘಟನೆಗಳು ಇವನ್ ಲೈಫಲ್ಲಿ ಕನೆಕ್ಟ್ ಆದಾಗ ಏನಾಗುತ್ತೆ ಅನ್ನೋದೇ ನನ್ಗೆ ಇದ್ದಿದ್ದ ಪಾಯಿಂಟ್. ಸೊ ಎಲ್ಲಾ ವಿಷಯಗಳನ್ನು ನಾವು ಕನ್ಕ್ಲೂಡ್ ಮಾಡಲೇಬೇಕು. ಈಗ ರೈತರದ್ದು ನೀವು ಅಲ್ಲಿಂದ ತೆಗೆದ್ರೆ ಕ್ಲೈಮ್ಯಾಕ್ಸ್ ಬರೋಕ್ಕಾಗಲ್ಲ. ಸೊ ಒಂದಕ್ಕೊಂದು ರಿಲೇಟೆಡ್, ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಸೊ ಎವ್ರಿಥಿಂಗ್, ಇವನ್ ದಿ ಸ್ಕೆಲಿಟನ್ ಸ್ಪಾಟ್ ಆಗಿರ್ಬೋದು, ಅದು ಕೂಡ ಅದಾಗಿದ್ದಕ್ಕೆ ಇನ್ನೊಂದೇನೋ ಇವನ ಲೈಫ್ ಎಫೆಕ್ಟ್ ಆಗಿರುತ್ತೆ, ಅಲ್ಲಿಂದ ನಾವು ಕ್ಲೈಮ್ಯಾಕ್ಸ್ ಲೀಡ್ ಬರ್ತದೆ. ಸೊ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್. ಹಾಗಾಗಿ ಅದು ಕನ್ಕ್ಲೂಷನ್ ನಮಗೆ ಓಕೆ, ಫೈನಲ್ ಫಿನಿಶಿಂಗ್ ಇದಾಗಬೇಕು ಅಂತಾನೆ ಇದೆ. ಕಾಟೇರದ ಪ್ರೀಕ್ವಲ್ ಅಥವಾ ಸೀಕ್ವಲ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಯಾವತ್ತು ನಾವು ಆ ಥರದ್ದೇನು ಯೋಚನೆ ಮಾಡಿಲ್ಲ. ಈ ಸ್ಕ್ರಿಪ್ಟ್ ಓನ್ಲಿ ಇಷ್ಟೇ ಅಂತಾನೆ ಯೋಚನೆ ಮಾಡಿದ್ದು. ಸೊ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ದು. ಇನ್ನು ಅದಕ್ಕಿಂತ ಬೆಟರ್ ಯಾವ್ದು ಸ್ಕ್ರಿಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರ್. ನಾನು ಪ್ರೀಕ್ವಲ್ ಆಗಲಿ ಸೀಕ್ವಲ್ ಆಗಲಿ ಮಾತಾಡ್ತೀನಿ.